Dear learners, I welcome you to our series of video lessons. Today we will discuss question answers of I Have a Dream, a famous speech given by Martin Luther King Jr., the American social reformer and freedom fighter, who fought for the cause of the black people and who realized the dreams of Abraham Lincoln. Question number 1. Martin Luther King Jr. said that Negro was, answer is first one, suffering due to segregation and discrimination. Segregation ಅಂತಂದರೆ ಮುಖ್ಯ ಸಮಾಜದ ಮುಖ್ಯವಾಹಿನಿಯಿಂದ ಆ ಕರಿ ಜನರನ್ನು ಹೊರಗಿಡುವಂಥದ್ದು, ಮತ್ತು ಡಿಸ್ಕ್ರಿಮಿನೇಷನ್ ಅಂತಂದರೆ ಬಿಳಿಯರು ಮತ್ತು ಕರಿಯರ ಮಧ್ಯೆ ಬಿಳಿಯರು ಮಾಡಿದಂತಹ ಭೇದ ಭಾವ. ಇದರಿಂದಾಗಿ ಕರಿ ಜನಾಂಗದ ಜನರು ಭಾಳಷ್ಟು ನೋವನ್ನು ಉಂಡ್ರು ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಹೇಳ್ತಾರೆ. ಕ್ವೆಶ್ಚನ್ ನಂಬರ್ 2. ದ ಪ್ರಾಮಿಸರಿ ನೋಟ್ ಎನ್ಶೂರ್ಡ್ ದಟ್ ಎವರಿ ಅಮೇರಿಕನ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಅಮೇರಿಕಾ ವೆನ್ ಇಟ್ ವಾಸ್ ರಿಟನ್ ಗೇವ್ ಅ ಪ್ರಾಮಿಸರಿ ನೋಟ್, and that note gives rights of life, liberty and the pursuit of happiness to all the black men as well as white men. ಅಮೇರಿಕಾ ಸಂವಿಧಾನವನ್ನು ಬರೆಯುವಂತಹ ಸಮಯದಲ್ಲಿ ಅದರಲ್ಲಿ ಒಂದು ನೋಟನ್ನು ಹಾಕಲಾಗಿರ್ತದೆ. ಆ ನೋಟ್ ಏನು ಅಂತಂದರೆ ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಸಂತೋಷವಾಗಿ ಜೀವನವನ್ನು ಕಳೆಯುವಂಥ ಹಕ್ಕನ್ನು ಅಮೇರಿಕಾದ ಸಂವಿಧಾನ ಕರಿಯರಿಗೂ ಮತ್ತು ಬಿಳಿಯರಿಗೂ ಸಮಾನವಾಗಿ ಕೊಡುತ್ತದೆ ಅನ್ನುವಂತಹ ಒಂದು ನೋಟನ್ನು ಹಾಕಲಾಗಿದೆ. ಕ್ವೆಶ್ಚನ್ ನಂಬರ್ 3. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹ್ಯಾಡ್ ಡ್ರೀಮ್ ದ್ಯಾಟ್ ಒನ್ ಡೇ ಹೀಸ್ ಚಿಲ್ಡ್ರನ್. ಮಾರ್ಟಿನ್ ಲೂಥರ್ ಅವರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾವ ಕನಸನ್ನು ಕಂಡಿದ್ರು ಅಂತ ಪ್ರಶ್ನೆ. ಉತ್ತರ: ಮಾರ್ಟಿನ್ ಲೂಥರ್ dreams that one day his children would live in a nation where they would be judged on the basis of their character, not on the basis of their skin color. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಹೇಳ್ತಾರೆ, ಅಮೇರಿಕಾ ದೇಶದಲ್ಲಿ ನನ್ನ 4 ಚಿಕ್ಕ ಚಿಕ್ಕ ಮಕ್ಕಳೇನಿದ್ದಾವೆ ಆ ಮಕ್ಕಳನ್ನು ಅವರ ನಡತೆ, ಅವರ ಕ್ಯಾರೆಕ್ಟರ್, ಅವರ ಗುಣಗಳಿಂದ ಅಳಿಯಬೇಕು ಹೊರತಾಗಿ ಆ ಸಣ್ಣ ಸಣ್ಣ ಮಕ್ಕಳ ದೇಹದ ಬಣ್ಣದಿಂದಲ್ಲ. ಅಂತಹ ದೇಶ ನನ್ನದಾಗಬೇಕು, ಅಂತಹ ರಾಷ್ಟ್ರ ನನ್ನದಾಗಬೇಕು ಅನ್ನುವಂತಹ ಕನಸನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಕ್ವೆಶನ್ ಈಸ್, ವೇರ್ ವಾಸ್ ದಿಸ್ ಫೇಮಸ್ ಸ್ಪೀಚ್ ಗಿವನ್? ಮಾರ್ಟಿನ್ ಲೂಥರ್ ಕಿಂಗ್ ಅವರು ಈ ಫೇಮಸ್, ಬಹಳಷ್ಟು ಪ್ರಸಿದ್ಧಿಯಾಗಿರುವಂತಹ ಭಾಷಣವನ್ನು ಎಲ್ಲಿ ಮಾಡಿದರು ಅನ್ನುವಂಥ ಪ್ರಶ್ನೆ. ಉತ್ತರ: ದ ಫೇಮಸ್ ಸ್ಪೀಚ್ ವಾಸ್ ಗಿವನ್ ಅಟ್ ದ ಲಿಂಕನ್ ಮೆಮೋರಿಯಲ್, ವಾಷಿಂಗ್ಟನ್ ಆನ್ 28th of August 1963. 1963ರ ಆಗಸ್ಟ್ 28ರಂದು ವಾಷಿಂಗ್ಟನ್ನಲ್ಲಿರುವ ಲಿಂಕನ್ ಮೆಮೋರಿಯಲ್ ಎನ್ನುವಂತಹ ಒಂದು ಸ್ಥಳದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಈ ಭಾಷಣವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ: ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ಮೇಕ್ ರಿಯಲ್ ದ ಪ್ರಾಮಿಸಸ್ ಆಫ್ ಡೆಮೋಕ್ರಸಿ? ಪ್ರಜಾಪ್ರಭುತ್ವದ ವಚನಗಳನ್ನು ನನಸಾಗಿಸ್ರಿ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಹೇಳಿದಾಗ ಯಾವ ಅರ್ಥವನ್ನು ಇಟ್ಕೊಂಡು ಹೇಳ್ತಾರೆ ಅನ್ನುವಂಥ ಪ್ರಶ್ನೆ. ಉತ್ತರ: ಬೈ ಮೇಕ್ ರಿಯಲ್ ದ ಪ್ರಾಮಿಸಸ್ ಆಫ್ ಡೆಮೋಕ್ರಸಿ, ಮಾರ್ಟಿನ್ ಲೂಥರ್ ಕಿಂಗ್ ಮೀನ್ಸ್ ದ್ಯಾಟ್ it was time that the promises that the United States of America has made to people as a democratic state to treat all equally without discrimination should put to practice. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಪ್ರಕಾರ ಅಮೇರಿಕಾದ ಸಂವಿಧಾನ ಕೊಟ್ಟಿರುವಂತಹ ಭರವಸೆಗಳನ್ನು, ಯಾವ ಭರವಸೆಗಳಂತಂದರೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಭರವಸೆಗಳನ್ನು ನಿಜ ಜೀವನದಲ್ಲಿ ಅಳವಡಿಸಿದಾಗ ಮಾತ್ರ ಒಂದು ಪ್ರಜಾಪ್ರಭುತ್ವ
ಅದು ನಿಜವಾದಂಥ ಪ್ರಜಾಪ್ರಭುತ್ವ ಎಂದು ಕರೆಯುವುದಕ್ಕೆ ಸಾಧ್ಯ ಅನ್ನುವಂತಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ್ಯಂಡ್ ಹೀ ರಿಕ್ವೆಸ್ಟ್ಸ್ ದ ಅಮೇರಿಕನ್ಸ್ ಟು ಮೇಕ್ ರಿಯಲ್ ದ ಪ್ರಾಮಿಸಸ್ ಆಫ್ ಡೆಮಾಕ್ರಸಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ರೆಫರ್ಡ್ ಟು ಆ್ಯಸ್ ಅ ಗ್ರೇಟ್ ಬೀಕನ್ ಲೈಟ್ ಆಫ್ ಹೋಪ್? ಏನು ದಾರಿ ತೋರುವಂತಹ ದ್ವೀಪ, ದಾರಿ ದೀಪ, ಮಾರ್ಗದರ್ಶನ ತೋರುವಂತಹ ಬೆಳಕು ಅಂತ ಯಾವುದನ್ನು ಮಾರ್ಟಿನ್ ಲೂಥರ್ ಕಿಂಗ್ ಅವರು ಕರೀತಾರೆ ಅನ್ನುವಂಥ ಪ್ರಶ್ನೆ. ಉತ್ತರ, ದ ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ ಈಸ್ ರೆಫರ್ಡ್ ಟು ಆ್ಯಸ್ ಅ ಗ್ರೇಟ್ ಬೀಕನ್ ಲೈಟ್ ಆಫ್ ಹೋಪ್. ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ ಅನ್ನುವಂತಹ ಒಂದು ಒಡಂಬಡಿಕೆ, ಒಂದು ಒಪ್ಪಂದ, ಅದು ಅ ಗ್ರೇಟ್ ಬೀಕನ್ ಲೈಟ್ ಆಫ್ ಹೋಪ್, ಭರವಸೆಯ ಬೆಳಕು ಅಂತ ಅದನ್ನು ಕನ್ಸಿಡರ್ ಮಾಡಲಾಗ್ತದೆ. ಮುಂದಿನ ಪ್ರಶ್ನೆ, ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದ ಥ್ರೆಶ್ಹೋಲ್ಡ್ ವಿಚ್ ಲೀಡ್ಸ್ ಇನ್ ಟು ದ ಪ್ಯಾಲೇಸ್ ಆಫ್ ಜಸ್ಟಿಸ್? ಮಾರ್ಟಿನ್ ಲೂಥರ್ ಕಿಂಗ್ ಅವರ ಪ್ರಕಾರ ನ್ಯಾಯದ ಅರಮನೆಗೆ ಕೊಂಡೊಯ್ಯುವಂತಹ ದಾರಿಯ ಹೊಸ್ತಿಲು ಎಂದರೆ ಏನು ಅನ್ನುವಂಥ ಪ್ರಶ್ನೆ. ಉತ್ತರ, ಬೈ ದ ಥ್ರೆಶ್ಹೋಲ್ಡ್ ವಿಚ್ ಲೀಡ್ಸ್ into the palace of justice, Martin means that the black Americans are standing just outside the palace of justice, where they are still denied entry. The justice that they are seeking is the end of racism in America. ಮಾರ್ಟಿನ್ ಲೂಥರ್ ಕಿಂಗ್ ಅವರ ಪ್ರಕಾರ ಅಮೇರಿಕಾದ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಪಡೆಯುವಂತಹ ನ್ಯಾಯದ ಅರಮನೆಯ ಬಾಗಿಲಿನಲ್ಲಿ ಅಮೇರಿಕಾ ದೇಶದ ಕಪ್ಪು ಜನರು ನಿಂತಿದ್ದಾರೆ. ನ್ಯಾಯ ದೇವತೆಯ ಅರಮನೆಯ ಹೊಸ್ತಿಲ ಮೇಲೆ ಕಪ್ಪು ಜನರು ನಿಂತಿದ್ದಾರೆ. ಇನ್ನು ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಅವರು ಆ ನ್ಯಾಯ ದೇವತೆಯ ಅರಮನೆಯ ಒಳಗೆ ಹೋಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ದ ಸ್ಪೀಕರ್ ಅರ್ಜ್ ಟು ದ ಗ್ಯಾದರ್ಡ್ ಕ್ರೌಡ್? ಭಾಷಣಕಾರರು ಅಲ್ಲಿ ಸೇರಿರುವಂತಹ ಜನಸ್ತೋಮಕ್ಕೆ ಏನೆಂದು ಕರೆ ಕೊಡುತ್ತಾರೆ ಅನ್ನುವಂಥ ಪ್ರಶ್ನೆ. ಉತ್ತರ, ದ ಸ್ಪೀಕರ್ ಅರ್ಜಸ್ ದ ಗ್ಯಾದರ್ಡ್ ಕ್ರೌಡ್ ಟು ವಾಚ್ ದೇರ್ ಓನ್ ಆ್ಯಕ್ಷನ್ಸ್ ಆ್ಯಂಡ್ ಇಮೋಷನ್ಸ್ ಆ್ಯಂಡ್ ನಾಟ್ ಟು ರೆಸ್ಪಾಂಡ್ ವೈಲೆಂಟ್ಲಿ ಟು ದ ವೈಲೆನ್ಸ್ ದಟ್ ಹ್ಯಾಸ್ ಬೀನ್ ಡನ್ ಟು ದೆಮ್. ಮಾರ್ಟಿನ್ ಲೂಥರ್ ಕಿಂಗ್ ಅವರು ಅಲ್ಲಿ ಅವರ ಭಾಷಣವನ್ನು ಕೇಳುವುದಕ್ಕೆ ಸೇರಿರುವಂತಹ ಸಾವಿರಾರು ಜನರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಾರೆ. ಅದೇನು ಅಂತಂದರೆ, ನಿಮ್ಮ ಮೇಲೆ ಆಗಿರುವಂತಹ ಪೊಲೀಸ್ ದಬ್ಬಾಳಿಕೆಯಿಂದ ನೀವು ಧೃತಿಗೆಟ್ಟು ಬಿಳಿಯರ ಮೇಲೆ ಹಿಂಸೆಯನ್ನು ಮಾಡಬೇಡಿ. ನೀವು ಹಿಂಸೆಯನ್ನು ಮಾಡಿದರೆ ಹಿಂಸೆಗೆ ಉತ್ತರವಲ್ಲ ಅಂತ ಆ ಕರಿ ಜನಾಂಗದ ಜನರಿಗೆ ತಿಳಿಸಿ ಹೇಳ್ತಾರೆ. He says this because he believes that only love can do away with hate and violence. Martin Luther King says, we cannot beat violence by violence, but we can beat violence by love. ದ್ವೇಷದಿಂದ ದ್ವೇಷವನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ, ಪ್ರೀತಿಯಿಂದ ಮಾತ್ರ ದ್ವೇಷವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಬಿಳಿ ಜನರನ್ನು ದ್ವೇಷಿಸಬೇಡಿ, ಬಿಳಿ ಜನರ ಮೇಲೆ ಆಕ್ರಮಣಕಾರಿಯಾಗಿ ದಾಳಿಯನ್ನು ಮಾಡಬೇಡ್ರಿ ಅಂತ ಕರಿ ಜನಾಂಗದ ಜನರಿಗೆ ಕರೆಯನ್ನು ಕೊಡ್ತಾರೆ. He believes in meeting physical force with the force of soul. According to Martin Luther King, when the physical and soul force become one, we can achieve great things. ಒಬ್ಬ ವ್ಯಕ್ತಿಯ ಮನಸ್ಸು ಮತ್ತು ದೇಹ ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಮಹಾನ್ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಸಾಧ್ಯವಿದೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ. ಮುಂದಿನ ಪ್ರಶ್ನೆ, ವೈ ಡಸ್ ದ ಸ್ಪೀಕರ್ ವಾಂಟ್ ಟು ಮೇಕ್ ಪ್ರಾಮಿಸಸ್ ಆಫ್ ಡೆಮಾಕ್ರಸಿ ರಿಯಲ್? ಪ್ರಜಾಪ್ರಭುತ್ವದ ಭರವಸೆಗಳನ್ನು ನೈಜವಾಗಿಸುವಂತಹ ಕನಸನ್ನು ಯಾಕೆ ಕಾಣ್ತಾರೆ ಅನ್ನುವಂಥ ಪ್ರಶ್ನೆ. ಉತ್ತರ, he wants to make the promises of democracy real because at the time this speech was made, the black Americans were facing a lot of discrimination. There had been cases of violence against them and violation of their rights all over America. When Martin Luther King Jr. gave this speech, the black people were very much ill-treated by the white people throughout America. The black people were denied freedom. The black people were denied rights of life, rights of liberty. ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು ಮತ್ತು ಕರಿ ಜನರಿಗೆ
ಪಬ್ಲಿಕ್ ಹೋಟೆಲ್ಗಳಲ್ಲಿ ಹೋಗುವುದಕ್ಕೂ ಕೂಡ ಅನುಮತಿ ಇರಲಿಲ್ಲ. ಇಂಥ ಎಲ್ಲ ಭೇದ ಭಾವಗಳನ್ನು ತೊಡೆದು ಹಾಕಿ ಒಂದು ಪ್ರಜಾಪ್ರಭುತ್ವ ಅಮೇರಿಕ ದೇಶ ನಿಜವಾದ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಕ್ವಶನ್, ವೈ ಡಿಡ್ ದ ಸ್ಪೀಕರ್ ಫೀಲ್ ದಟ್ ಅಮೇರಿಕಾ ಹ್ಯಾಡ್ ಡಿಫಾಲ್ಟೆಡ್ ಆನ್ ದ ಪ್ರಾಮಿಸರಿ ನೋಟ್? ಅಮೇರಿಕ ದೇಶ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಒಂದು ಭರವಸೆಯನ್ನು ಹೇಗೆ ಮುರಿಯಿತು ಅನ್ನುವಂತಹ ಪ್ರಶ್ನೆ. ಉತ್ತರ, ದ ಪ್ರಾಮಿಸರಿ ನೋಟ್ ವಾಸ್ ದ ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ ವಿಚ್ ಗೇವ್ ಅ ಪ್ರಾಮಿಸ್ ಆಫ್ ದ ರೈಟ್ಸ್ ಆಫ್ ಲೈಫ್, ಲಿಬರ್ಟಿ ಆ್ಯಂಡ್ ಸಿಟಿಜನ್ಶಿಪ್. ಅಮೇರಿಕ ಸಂವಿಧಾನ ಕೊಟ್ಟಿರುವಂತಹ ಪ್ರಾಮಿಸರಿ ನೋಟ್ ಎಂದರೆ ಜೀವನದ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ನಾಗರಿಕತೆಯ ಹಕ್ಕುಗಳನ್ನು ಕೊಟ್ಟಿದೆ. ಆದರೆ ಆ ಹಕ್ಕುಗಳು ಕೇವಲ ಪುಸ್ತಕದಲ್ಲಿ ಮಾತ್ರ ಉಳಿದವು ಹಾಗೂ ನಿಜ ಜೀವನದಲ್ಲಿ ಕರಿಯರಿಗೆ ಇನ್ನೂ ಆ ರೀತಿಯ ಹಕ್ಕುಗಳು ದೊರಕಿರಲಿಲ್ಲ. Dr. King said that America had defaulted on it because the people and the government had not given what had been assured to the citizens of color in America. They had not given freedom or justice. ಅಮೇರಿಕಾದ ಸಂವಿಧಾನದಲ್ಲಿ ಬರೆದಿರುವಂತಹ ಹಕ್ಕುಗಳು ಅಮೇರಿಕ ದೇಶದ ಕರಿ ಜನರಿಗೆ ನಿಜವಾಗಿ ಸಿಕ್ಕಿರಲಿಲ್ಲ. ಹಾಗಾಗಿ ನನ್ನ ಅಮೇರಿಕ ದೇಶದ ಕರಿಯ ಜನರಿಗೂ ಕೂಡ ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ನಾಗರಿಕತೆ ಹಕ್ಕುಗಳು ಸಿಗಬೇಕು. ಅದು ಯಾವಾಗ ಸಿಗುತ್ತದೆ ಅಂತಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಕೊಟ್ಟಿರುವಂತಹ ಭರವಸೆಯನ್ನು ಉಳಿಸಿಕೊಂಡಾಗ ಮಾತ್ರ ಅನ್ನುವಂಥದ್ದು ಮಾರ್ಟಿನ್ ಲೂಥರ್ ಕಿಂಗ್ ಅವರ ಅಭಿಪ್ರಾಯ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಅ ಡಾರ್ಕ್ ಆ್ಯಂಡ್ ಡೆಸೊಲೇಟ್ ವ್ಯಾಲಿ ಆಫ್ ಸೆಗ್ರಿಗೇಷನ್ ಆ್ಯಂಡ್ ಆ್ಯಸ್ ಬ್ರೈಟ್ ಆ್ಯಂಡ್ ಸನ್ಲಿಟ್? The atmosphere of discrimination and hatred against the African Americans is described as a dark and desolate valley of segregation. The discrimination, the violence that has been taken on the black people, the African Americans, called as desolate valley of segregation by Martin Luther King. ಕರಿಯ ಜನರ ಮೇಲೆ ಆಗಿರುವಂಥ ಅನ್ಯಾಯ, ಅತ್ಯಾಚಾರ, ಅನಾಚಾರಗಳನ್ನು ಡೆಸೊಲೇಟ್ ವ್ಯಾಲಿ ಆಫ್ ಸೆಗ್ರಿಗೇಷನ್ ಅಂತ ಮಾರ್ಟಿನ್ ಲೂಥರ್ ಅವರು ಕರೀತಾರೆ. ವೈಲ್ ದ ವೇ ಟುವಾರ್ಡ್ಸ್ ಕ್ರಿಯೇಟಿಂಗ್ ಎನ್ ಇಗ್ಯಾಲಿಟೇರಿಯನ್ ಆ್ಯಂಡ್ ಜಸ್ಟ್ ಸೊಸೈಟಿ ಈಸ್ ಡಿಸ್ಕ್ರೈಬ್ಡ್ ಆಸ್ ಬ್ರೈಟ್ ಆ್ಯಂಡ್ ಸನ್ಲಿಟ್ ಪಾತ್. ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಸಮ ಸಮಾಜವನ್ನು ನಿರ್ಮಿಸುವುದೇ ಕತ್ತಲಿನಿಂದ ಬೆಳಕಿನೆಡೆಗೆ ಬರುವಂತಹ ಒಂದು ಮಾರ್ಗ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವೈ ವಾಸ್ ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ ಎಕ್ಸ್ಪೆಕ್ಟೆಡ್ ಟು ಬಿ ಸಿಗ್ನಿಫಿಕೆಂಟ್ ಟು ದ ನೆಗ್ರೋ ಹ್ಯಾಡ್ ದ ಕಂಡೀಷನ್ ಚೇಂಜ್ಡ್ 100 years later? ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ ಅನ್ನುವಂಥದ್ದು ಕರಿಯ ಜನರಿಗೆ ಏಕೆ ಮುಖ್ಯವಾಗಿತ್ತು ಮತ್ತು 100 ವರ್ಷಗಳ ನಂತರ ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ ನೀಡಿರುವಂತಹ ಭರವಸೆಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಯಿತೆ ಅನ್ನುವಂಥ ಪ್ರಶ್ನೆ. ಉತ್ತರ, ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಬಿ ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ಪ್ರಾಮಿಸ್ಡ್ ದ ನಿಗ್ರೋಸ್ ಫ್ರೀಡಮ್ ಫ್ರಮ್ ಸ್ಲೇವರಿ ಆ್ಯಂಡ್ ಇನ್ಜಸ್ಟಿಸ್. ಕಂಡೀಷನ್ಸ್ ಹ್ಯಾಡ್ ನಾಟ್ ಚೇಂಜ್ಡ್ ಈವನ್ ಆಫ್ಟರ್ 100 years. ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ನಲ್ಲಿ ನಿಗ್ರೋ ಜನರಿಗೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಒದಗಿಸುವ ಮಾತುಗಳನ್ನು ಕೊಡಲಾಗಿತ್ತು. ಗುಲಾಮಗಿರಿ ಪದ್ಧತಿಯನ್ನು ಹೋಗಲಾಡಿಸುವಂತಹ ಭರವಸೆಯನ್ನು ಕೊಡಲಾಗಿತ್ತು. ಆದರೆ 100 ವರ್ಷಗಳ ನಂತರವೂ ಕೂಡ ಅಮೇರಿಕ ದೇಶದಲ್ಲಿ ಗುಲಾಮಗಿರಿ ಪದ್ಧತಿ, ಭೇದ ಭಾವಗಳು ಇನ್ನೂ ಹಾಗೆಯೇ ಉಳಿದುಕೊಂಡಿರುವುದರಿಂದ ಇಮ್ಯಾನ್ಸಿಪೇಷನ್ ಪ್ರೊಕ್ಲಮೇಷನ್ದ ಮೂಲ ಉದ್ದೇಶ ಈಡೇರಿಲ್ಲ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ವಾಸ್ ದ ಸಿಗ್ನಿಫಿಕೆನ್ಸ್ ಆಫ್ ಡೆಮಾಕ್ರಸಿ ನೋಟ್ ವಿತ್ ರೆಸ್ಪೆಕ್ಟ್ ಟು ದ ಸ್ಪೀಚ್? The significance of the promissory note was that all men would be guaranteed the inalienable rights of life, liberty and pursuit of happiness. ಪ್ರಾಮಿಸರಿ ನೋಟ್ ಸಂವಿಧಾನ, ಅಮೇರಿಕ ಸಂವಿಧಾನ ಕೊಟ್ಟಿರುವಂತಹ ಭರವಸೆಯ ಮಾತುಗಳಾವು ಅಂತಂದರೆ ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಸಂತೋಷದ ಹಕ್ಕನ್ನು ಕೊಡಲಾಗುವುದು ಎನ್ನುವಂತಹ ಘೋಷಣೆಯನ್ನು ಅಮೇರಿಕ ಸಂವಿಧಾನ ಮಾಡಿರುತ್ತದೆ. He elaborates the failure of the people and government of America to give freedom and justice to the colored citizens by expanding the metaphor using phrases like a bad check, insufficient funds, the bank of justice is bankrupt,
ವಾಲ್ಟ್ಸ್ ಆಫ್ ಅಪಾರ್ಚುನಿಟಿ, ಕ್ಯಾಶ್ ದಿಸ್ ಚೆಕ್ ಅಪಾನ್ ದ ರೂಲ್ಸ್ ಆಫ್ ಫ್ರೀಡಮ್ ಆ್ಯಂಡ್ ದ ಸೆಕ್ಯೂರಿಟಿ ಆಫ್ ಜಸ್ಟಿಸ್. ಮಾರ್ಟಿನ್ ಲೂಥರ್ ಕಿಂಗ್ ಅವರು ಅಮೇರಿಕಾದ ಜನತೆ, ಬಿಳಿ ಜನತೆ ಮತ್ತು ಅಮೇರಿಕಾದ ಸರ್ಕಾರಗಳು ಕರಿಯ ಜನರಿಗೆ ಸ್ವತಂತ್ರ ಮತ್ತು ಸಮಾನತೆಯನ್ನು ಕೊಡುವುದರಲ್ಲಿ ಫೇಲಾಗಿವೆ ಅಂದರೆ ಯಶಸ್ವಿಯಾಗಿಲ್ಲ ಅನ್ನುವುದನ್ನು ಇಂತಹ ಮಾತುಗಳಿಂದ ವ್ಯಕ್ತಪಡಿಸ್ತಾರೆ. ಆ ಮಾತುಗಳಾವು ಅಂತಂದರೆ, ಎ ಬ್ಯಾಡ್ ಚೆಕ್, ಇನ್ಸಫಿಷಿಯಂಟ್ ಫಂಡ್ಸ್, ದ ಬ್ಯಾಂಕ್ ಆಫ್ ಜಸ್ಟಿಸ್ ಇಸ್ ಬ್ಯಾಂಕ್ರಪ್ಟ್, ವಾಲ್ಟ್ಸ್ ಆಫ್ ಅಪಾರ್ಚುನಿಟಿ, ಕ್ಯಾಶ್ ದಿಸ್ ಚೆಕ್ ಅನ್ನುವಂತಹ ಮಾತುಗಳ ಮೂಲಕ ಅಮೇರಿಕಾ ದೇಶದ ಜನರ ಮನಸ್ಸನ್ನು ಬಡಿದೆಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾರೆ. ವಾಟ್ ವಾಸ್ ದ ಡ್ರೀಮ್ ಆಫ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್? ಎಕ್ಸ್ಪ್ಲೇನ್ ಬ್ರೀಫ್ಲಿ. Martin Luther King Jr.'s dream was to be a true part of the America which believed that all men are created equal. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಕನಸು ಏನಾಗಿತ್ತು ಅಂತಂದರೆ, ಅಮೇರಿಕಾ ದೇಶದ ಕನಸಿನೊಂದಿಗೆ ಕರಿಯರ ಕನಸುಗಳು, ಕರಿ ಜನಾಂಗದ ಕನಸುಗಳು ನನಸಾಗಬೇಕು ಅನ್ನುವಂಥದ್ದೇ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಕನಸಾಗಿತ್ತು. ದೇ ವುಡ್ ಬಿ ಜಡ್ಜ್ಡ್ ಆನ್ ದ ಬೇಸಿಸ್ ಆಫ್ ದೇರ್ ಕ್ಯಾರೆಕ್ಟರ್ ಆ್ಯಂಡ್ ನಾಟ್ ಆನ್ ದೇರ್ ಸ್ಕಿನ್ ಕಲರ್. ಮತ್ತೊಂದು ಕನಸೇನು ಅಂತಂದರೆ, ಅಮೇರಿಕಾದ ಕರಿಯ ಜನರನ್ನು ಅವರ ನಡತೆಯ ಆಧಾರದ ಮೇಲೆ ಅಳಿಯಿರಿ ಹೊರತಾಗಿ ಅವರ ದೇಹದ ಬಣ್ಣದಿಂದಲ್ಲ ಅನ್ನುವಂತಹ ಕನಸಾಗಿತ್ತು. ದ ಡ್ರೀಮ್ ವಾಸ್ ಅ ಫ್ರೀಡಮ್ ಇನ್ ಇಟ್ಸ್ ಟ್ರೂ ಸೆನ್ಸ್. ಸ್ವತಂತ್ರದ ನಿಜ ಅರ್ಥದಲ್ಲಿ ಅವರ ಕನಸು ಸಾಕಾರಗೊಳ್ಳಬೇಕು ಅನ್ನುವಂಥದ್ದೇ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಕನಸಾಗಿತ್ತು. Next question, why did the speaker state that they should not be guilty of wrongful deeds? Do you think it was the right kind of guidance for the people? ಮಾರ್ಟಿನ್ ಲೂಥರ್ ಕಿಂಗ್ ಅವರು ನಾವು ತಪ್ಪು ಮಾಡಿದ್ದೇವೆ ಎನ್ನುವಂತಹ ಗಿಲ್ಟ್ ಕಾಡಬಾರ್ದು ಅಂತ ಕರಿ ಜನರಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಏಕೆ ಕೊಡ್ತಾರೆ ಅಂತಂದರೆ, Martin Luther King Jr. gave very correct guidance to the people when he said that they should not be guilty of wrongful deeds. ಆ ಹೋರಾಟದ ಬರದಲ್ಲಿ ತಮ್ಮ ಹಕ್ಕುಗಳನ್ನು, ಸ್ವತಂತ್ರವನ್ನು ಪಡೆಯುವಂತಹ ಒಂದು ಆವೇಶದಲ್ಲಿ ಬಿಳಿ ಜನರಿಗೆ ತೊಂದರೆಗಳನ್ನು ಮಾಡಿ ನಾವು ತಪ್ಪು ಮಾಡಿದ್ದೇವೇನೋ ಅನ್ನುವಂತಹ ಮನೋಭಾವನೆಯಿಂದ ಕೊರಗಬಾರ್ದು ಕರಿ ಜನರು ಅಂತ ಸರಿಯಾದ ಮಾರ್ಗದರ್ಶನವನ್ನೇ ಮಾಡ್ತಾರೆ. While struggling to gain their rightful place in the society, their goal is good and worthy. ಅವರು ಮಾಡುತ್ತಿರುವಂಥ ಹೋರಾಟ ಸರಿದಾರಿಯಲ್ಲಿ ಇರುವುದರಿಂದ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ದೊಡ್ಡ ಅವಾಂತರಗಳಿಗೆ ಕಾರಣವಾಗಬಹುದು. ಹಾಗಾಗಿ ಬಿಳಿಯ ಜನರ ಮೇಲೆ ನೀವು ದ್ವೇಷವನ್ನು ಕಾರಬೇಡ್ರಿ, ಅವರಿಗೆ ದೈಹಿಕ ಹಿಂಸೆಯನ್ನು ಕೊಡಬೇಡ್ರಿ ಅಂತ ಕರಿ ಜನರಿಗೆ ಕರೆಯನ್ನು ಕೊಡ್ತಾರೆ. ದ ಮೀನ್ಸ್ ಆಫ್ ಅಚೀವಿಂಗ್ ಇಟ್ ಶುಡ್ ಬಿ equally good and worthy and not spoiled by wrongful things like abuse, violence, etc. ಒಂದು ಒಳ್ಳೆಯ ಕೆಲಸವನ್ನು ಮಾಡಲು ಹೊರಟಿರುವಂತಹ ಕರಿಯ ಜನರ ಹೋರಾಟವೂ ಕೂಡ ಒಳ್ಳೆಯ ಮಾರ್ಗದಲ್ಲಿಯೇ ಸಾಗಬೇಕು ಅನ್ನುವಂಥದ್ದು ಮಾರ್ಟಿನ್ ಲೂಥರ್ ಕಿಂಗ್ ಅವರ ಅಭಿಲಾಷೆ ಆಗಿರ್ತದೆ. ಹಾಗಾಗಿ ಬಿಳಿಯ ಜನರ ಮೇಲೆ ಹಿಂಸೆಯನ್ನು ಮಾಡುವುದಾಗಲಿ ಅಥವಾ ದ್ವೇಷವನ್ನು ಮಾಡುವುದನ್ನಾಗಲಿ ಕರಿಯರು ಮಾಡಬಾರ್ದು ಅಂತ ಅವರಿಗೆ ಒಂದು ಕರೆಯನ್ನು ಕೊಡ್ತಾರೆ. It was the right kind of guidance for the people. Next question, what does Martin dream for his children's future? ಮಾರ್ಟಿನ್ ಲೂಥರ್ ಕಿಂಗ್ ಅವರು ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯಾವ ರೀತಿಯಾದಂಥ ಕನಸನ್ನು ಕಂಡಿದ್ದರು ಅಂತ ಪ್ರಶ್ನೆ. For his children's future, Martin dreams that his children will have a future where they will not be judged on the basis of the color of their skin but by the content of their characters. ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳುವ ಪ್ರಕಾರ, ನನ್ನ ಮಕ್ಕಳು ಭವಿಷ್ಯದಲ್ಲಿ ಅವರ ನಡತೆಯ ಆಧಾರದ ಮೇಲೆ ಅವರನ್ನು ಅಳಿಯಬೇಕು ಹೊರತಾಗಿ ಅವರ ದೇಹದ ಅಥವಾ ಚರ್ಮದ ಬಣ್ಣದಿಂದಲ್ಲ ಅನ್ನುವಂತಹ ಕನಸನ್ನು ಹೊಂದಿರ್ತಾರೆ. ವಾಟ್ ಡಸ್ ಮಾರ್ಟಿನ್ ಲೂಥರ್ ಕಿಂಗ್ ಹೋಪ್? ಮಾರ್ಟಿನ್ ಲೂಥರ್ ಕಿಂಗ್ ಅವರ ಭರವಸೆ ಏನು ಅಂತ ಪ್ರಶ್ನೆ. ಮಾರ್ಟಿನ್ ಲೂಥರ್ ಕಿಂಗ್ ಹೋಪ್ಸ್ ದ್ಯಾಟ್ ಒನ್ ಡೇ every valley will be exalted and every hill will be made low, meaning that one day there will be true equality among us the people of America. ಅಮೇರಿಕಾ ದೇಶದಲ್ಲಿರುವಂತಹ ಎಲ್ಲ ಬೆಟ್ಟಗಳು, ಗುಡ್ಡಗಳು, ನದಿಗಳು, ಕೊಳಗಳು ಕೂಡ ಕರಿ ಜನರಿಗೆ ಸಮಾನತೆಯನ್ನು, ಸ್ವತಂತ್ರವನ್ನು ಕೊಡುವುದಕ್ಕಾಗಿ ಹಾತೊರೆಯುತ್ತಿದ್ದಾವೆ ಅನ್ನುವಂತಹ ಭರವಸೆಯನ್ನು ಅವರು ವ್ಯಕ್ತಪಡಿಸ್ತಾರೆ.
He hopes that all crooked and rough places will be made straight and plain. ಮಾರ್ಟಿನ್ ಲೂಥರ್ ಕಿಂಗ್ ಅವರು ಅಮೇರಿಕಾದಲ್ಲಿರುವಂತಹ ಎಲ್ಲ ಕೆಟ್ಟ ಮನಸ್ಸುಗಳು, ದುರ್ಬುದ್ಧಿಯ ಮನಸ್ಸುಗಳನ್ನು ಪರಿವರ್ತನೆ ಮಾಡಿ ಕರಿಯರೂ ನಮ್ಮಷ್ಟೇ ಸಮಾನರು ಅನ್ನುವಂತಹ ಮನೋಭಾವನೆಯನ್ನು ಬಿಳಿಯ ಜನರಲ್ಲಿ ಹುಟ್ಟಿಸುತ್ತೇನೆ ಎನ್ನುವಂತಹ ಭರವಸೆಯನ್ನು ವ್ಯಕ್ತಪಡಿಸ್ತಾರೆ. ದ ಡ್ರೀಮ್ ಹಿ ರಿಟರ್ನ್ಸ್ ಟು ದ ಸೌತ್ ವಿತ್ ಈಸ್ ದ ಡ್ರೀಮ್ ಆಫ್ ಅ ನೇಷನ್ ಬೇಸ್ಡ್ ಆನ್ ದ ಕನ್ಸೆಪ್ಟ್ಸ್ ಆಫ್ ಇಕ್ವಾಲಿಟಿ ಆ್ಯಂಡ್ ಲವ್. ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ, ನಾನು ನನ್ನ ಮನೆಗೆ ಮರಳಿ ಹೋದಾಗ ನನ್ನ ಭರವಸೆ ಯಾವುದಾಗಿರಬೇಕು ಅಂತಂದರೆ, ನನ್ನ ದೇಶದ ಭವಿಷ್ಯ ಇಕ್ವಾಲಿಟಿ ಮತ್ತು ಸಮಾನತೆ ಮತ್ತು ಪ್ರೀತಿಯ ತಳಹದಿಯ ಮೇಲೆ ಬೆಳೆದಿರುವಂತಹ ದೇಶ ನನ್ನದಾಗಲಿ, ಅಮೇರಿಕಾ ಆಗಲಿ ಅನ್ನುವಂತಹ ಭರವಸೆ, ಕನಸನ್ನು ಹೊತ್ತುಕೊಂಡು ನಾನು ನನ್ನ ಮನೆಗೆ ಮರಳುತ್ತೇನೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿ ವಿಲ್ continue our video sessions. Thank you very much.